ನಮಸ್ಕಾರ ಎಲ್ಲರಿಗೂ. ಸೊ ಬನ್ನಿ ಅಮೆರಿಕದ ಸ್ಕೂಲ್ಗಳಲ್ಲಿ ಆ್ಯನ್ಯುವಲ್ ಅಕಾಡೆಮಿಕ್ ಅವಾರ್ಡ್ ಯಾವ ಥರ ಕೊಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸರಿ ನನ್ನ ಮಗ ಆಶಿತ್ಗೂ ಕೂಡ ಆ್ಯನ್ಯುವಲ್ ಅಕಾಡೆಮಿಕ್ ಬಂದಿತ್ತು 6th ಗ್ರೇಡ್ನಲ್ಲಿ. ಸೊ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ಸೊ ಅಲ್ಲೊಂದು ಆಡಿಟೋರಿಯಂ ಇರುತ್ತೆ. ಸೊ ನಾವು ಆಡಿಟೋರಿಯಂ ಎಂಟ್ರ್ ಆದ ತಕ್ಷಣ ಅಲ್ಲೊಂದು ಬ್ಯಾಂಡ್ ಟ್ರೂಪ್ ಇರುತ್ತೆ. ಸೊ ಈ ಮಕ್ಕಳೆಲ್ಲ ಒಂದು ಸಬ್ಜೆಕ್ಟನ್ನು ಮ್ಯೂಸಿಕ್ ಆಗಿ ತೊಗೊಂಡು ಅದನ್ನೆಲ್ಲ ಕಲಿತು ಸೊ ಎವ್ರಿ ಅವಾರ್ಡ್ ಫಂಕ್ಷನಲ್ಲಿ ಇಲ್ಲ ಬೇರೆ ಏನಾದರೂ ಯಾವುದೇ ಫಂಕ್ಷನ್ ಆದರೂ ಕೂಡ ಈ ಒಂದು ಬ್ಯಾಂಡಿಂದನೇ ಎಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಾರೆ. ಸೊ ಅಂದಾಗೆ ಆಡಿಟೋರಿಯಮ್ಮು ನಮ್ಮ PVRಗಿಂತ ಏನು ಕಡಿಮೆ ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಈ ಥರ ಇರುತ್ತೆ. ಸೊ ಇಲ್ಲಿ ಬಂದು ಒಂದು 10-15 ನಿಮಿಷ ವೆಲ್ಕಮ್ ಸ್ಪೀಚ್ ಇರುತ್ತೆ. ಸೊ ಅದು ಆಯಿತು. ಸೊ ವೆಲ್ಕಮ್ ಸ್ಪೀಚ್ ಆದ ತಕ್ಷಣ ಎಲ್ಲ ಮಕ್ಕಳಿಗೂ ಕೂಡ ಅವಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಂದಾಗೆ ಎವ್ರಿ ಇಯರು ಈ ಒಂದು ಅವಾರ್ಡನ್ನು ಕೊಡೋದು ಬೇರೆ ಮಕ್ಕಳಿಗೆ ಉತ್ತೇಜನ ಕೊಡಲಿ. ಅಂದಾಗೆ ಇಲ್ಲಿ ನೋಡಿ ಆಶಿತ್ ಬಂದ. ಸೊ ಆಶಿತ್ ಜೊತೆಗೆ ನಮ್ಮ ಕಮ್ಯುನಿಟಿನ ಇಬ್ಬರು ಮಕ್ಕಳುಗಳಾದಂಥ ಈ ಅಲಿವಿಯಾ ಅಂತ ಈ ಹೆಣ್ಮಗು, ಸೊ ಇವಳಿಗೂ ಕೂಡ ಅಕಾಡೆಮಿಕ್ ಅವಾರ್ಡ್ ಬಂತು. ಸೊ ಇದಾದ ನಂತರ ನಮ್ಮದೇ ಕಮ್ಯುನಿಟಿ ಆದಂಥ ಇನ್ನೊಂದು 8th ಸ್ಟ್ಯಾಂಡರ್ಡ್ ಹೆಣ್ಮಗು ಆದಂಥ ಮೇಘ ಅನ್ನೋರ್ಗು ಕೂಡ ಇದೊಂದು ಅಕಾಡೆಮಿಕ್ ಅವಾರ್ಡ್ ಬಂತು. ಈ ಒಂದು ಫಂಕ್ಷನ್ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8-8:30 ಆಗಿತ್ತು. ಸೊ ನಾನು ಎಲ್ಲ ಮಕ್ಕಳನ್ನು ಕೂಡ ಕವರೇಜ್ ಮಾಡೋಕ್ಕಾಗಿಲ್ಲ. ಸೊ ಅದಾದ ನಂತರ ನಮಗಂತೂ ಹೊಟ್ಟೆ ಚುರುಗುಡ್ತಾಯಿತ್ತು. ಸೊ 8-8:30 ಆಯ್ತಲ್ಲ, ನಡೀರಿ ಮನೆ ಕಡೆ ಹೋಗೋಣ ಅಂತ ಜಸ್ಟ್ ಆಡಿಟೋರಿಯಮಿಂದ ಹೊರಗಡೆ ಬಂದ್ವಿ. ಅಲ್ಲಿ ಎಲ್ಲರಿಗೂ ಒಂದೊಂದು ಬಿಸ್ಕೆಟ್ ಕೊಟ್ಟು ಹೊರಗಡೆ ಕಳಿಸಿದ್ರು. ಸೊ ಇದು ಮುಗಿದ ತಕ್ಷಣ ಎಲ್ಲರ ಥರನೂ ನಾವು ಹೊರಗಡೆ ಬಂದು ಆ ಸ್ಕೂಲ್ ಮುಂದೆ, ಗ್ರೇಟ್ ಬ್ರಿಡ್ಜ್ ಮಿಡ್ಲ್ ಸ್ಕೂಲ್ ಮುಂದೆ ಒಂದೊಂದು ಫೋಟೋ ತೊಗೊಂಡು ಅಲ್ಲಿಂದ ಎಲ್ಲ ಮನೆ ಕಡೆ ಹೊರಟ್ವಿ. ಸೊ ಇದೊಂದು ಆ್ಯನ್ಯುವಲ್ ಫಂಕ್ಷನ್ ಅಂದರೆ ಅವಾರ್ಡ್ ಕೊಡುವಂಥ ಒಂದು ಫಂಕ್ಷನು ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ. ಸೊ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ. ಥ್ಯಾಂಕ್ ಯು.